ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಗೆಲ್ಲರಿಗೂ ಉಪಕಾರ ಆಗುವಂತ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಅಂದ್ರೆ ಉಳಿದಿರುವ ಚಪಾತಿ ಹಿಟ್ಟಿನಲ್ಲಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಇಷ್ಟು ಚಪಾತಿ ಹಿಟ್ಟು ಉಳಿದಿದೆ. ಬೆಳಿಗ್ಗೆ ಚಪಾತಿ ಮಾಡಿರೋದು, ಸಂಜೆ ಹೊತ್ತು ನೋಡಿ ಈ ರೀತಿ ಇದೆ. ಅಂದ್ರೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ನೋಡಿ, ಇಷ್ಟು ಉಳಿದಿದೆ ಚಪಾತಿ ಹಿಟ್ಟು. ಇವಾಗ ನೋಡಿ, ಈ ಚಪಾತಿ ಹಿಟ್ಟು ಸ್ವಲ್ಪ ನಾವು ಗಟ್ಟಿಯಾಗಿ, ಸಾಫ್ಟ್ ಇರುತ್ತೆ ಆದ್ರೂ ಕೂಡ ಸ್ವಲ್ಪ ಗಟ್ಟಿ ಇರುತ್ತೆ. ಈ ರೀತಿ ಮಾಡ್ತೀವಿ. ಆದ್ರೆ ಈ ರೆಸಿಪಿಗೆ ಮಾತ್ರ ಇದಕ್ಕಿಂತಲೂ ಸಾಫ್ಟ್ ಆಗಿರ್ಬೇಕು ಈ ಚಪಾತಿ ಹಿಟ್ಟು. ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ತೀನಿ. ನೋಡಿ, ಇವಾಗ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ. ಇಷ್ಟು ಸಾಫ್ಟ್ ನಮಗೆ ಚಪಾತಿ ಮಾಡೋದಿಕ್ಕೆ ಆಗಲ್ಲ, ಆದ್ರೆ ಈ ರೆಸಿಪಿಗೆ ಇಷ್ಟು ಸಾಫ್ಟ್ ಆಗಿ ಇರಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ಆಯ್ತು. ನೋಡಿ, ಆಮೇಲೆ ನಮ್ಗೆ ಬೇಕಾಗಿರೋದು ಈ ರೀತಿಯ ಚಕ್ಕುಲಿ ಮಣೆ. ಅದರಲ್ಲಿ ನಾನು ಶಾವಿಗೆ ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡ ಕಣ್ಣಿರುವಂತ ಅಚ್ಚು ತಗೊಂಡಿದ್ದೀನಿ. ನೋಡಿ, ಅದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫುಲ್ ಆಗಿ. ಈ ರೀತಿ ಹಾಕ್ಬಿಟ್ಟು ಅಚ್ಚನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಹಿಟ್ಟನ್ನ ಇದ್ರೊಳಗಡೆ ಹಾಕಿದ್ರೆ ಆಯ್ತು. ಇದಕ್ಕೆ ನಾನು ಹೇಳಿರೋದು ಸ್ವಲ್ಪ ಹಿಟ್ಟು ಲೂಸ್ ಆಗಿರ್ಬೇಕು ಅಂತ. ಗಟ್ಟಿ ಆದ್ರೆ ನಮ್ಗಿದು ಪ್ರೆಸ್ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಫುಲ್ ಆಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗಿದೆ ಇವಾಗ. ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಹಿಟ್ಟನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ ಆಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಶಾವಿಗೆಲ್ಲ ಮಾಡ್ತೀವಲ್ವಾ, ಅದೇ ರೀತಿ ಈ ನೀರಿಗೆ ನಾವು ಉಳಿದಿರುವ ಈ ಚಪಾತಿ ಹಿಟ್ಟನ್ನ ನಾನು ಈ ರೀತಿ ಮಾಡಿ ಹಾಕ್ತಾ ಇರೋದು. ನೋಡಿ, ಇವಾಗ ತುಂಬಾ ಸುಲಭವಾಗಿ ನಮ್ಗೆ ಇದನ್ನ ಪ್ರೆಸ್ ಮಾಡೋದಿಕ್ ಆಗುತ್ತೆ. ಚಪಾತಿ ಹಿಟ್ಟನ್ನೇ ನೇರವಾಗಿ ಇದಕ್ಕೆ ಹಾಕ್ಬಿಟ್ರೆ ತೊಂದರೆ ಏನಿಲ್ಲ, ಕರೆಕ್ಟೇ ಸಿಗುತ್ತೆ. ಆದ್ರೆ ಪ್ರೆಸ್ ಮಾಡೋದಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ, ಕೈ ನೋವಾಗುತ್ತೆ ಅಂತೇಳಿ ಅಷ್ಟೇ ಇರೋದು. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಈ ರೀತಿ ಮಾಡಿದ್ರೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಜಾಸ್ತಿ ನೀರು ಆಗ್ಬಾರ್ದು ಹಿಟ್ಟು. ಇನ್ನು ಒಂದು ಫೋರ್ಕ್ ಉಪಯೋಗಿಸಿ ಇದನ್ನ ಸ್ವಲ್ಪ ಈ ರೀತಿ ಬೇರೆ ಬೇರೆ ಮಾಡ್ಕೊಳ್ಳಿ. ಇನ್ನು 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಲಿ. ನೋಡಿ, ಇವಾಗ 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದು ರೆಡಿ ಆಗಿದೆ. ಸಾಕು, ನಾವು ಸ್ಟವ್ ಆಫ್ ಮಾಡ್ಬೋದು. ಇವಾಗ ಆಫ್ ಮಾಡಿಬಿಟ್ಟು ನಾನು ಇದನ್ನ ಒಂದು ತೂತಿರುವ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಸೋಸ್ತಾ ಇದ್ದೀನಿ. ಅದರಲ್ಲಿರುವ ನೀರೆಲ್ಲ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ತಣ್ಣೀರು ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ತೀನಿ. ಅವಾಗ ನೋಡಿ, ಒಂದಕ್ಕೊಂದು ಅಂಟಲ್ಲ. ಇನ್ನು ಅದೇ ಪ್ಯಾನ್ ನಾನು ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೊಂದು 2 ಸ್ಪೂನ್ನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿರೋದು. ಅದಕ್ಕೆ 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಒಂದ್ಸಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ಕೂಡ ಉದ್ದಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ತರ ಆದ್ರೆ ಸಾಕು, ಜಾಸ್ತಿ ಫ್ರೈ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಕ್ಯಾರೆಟ್ ಕೂಡ ಉದ್ದಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಡು ಮಾಡಿಟ್ಕೊಂಡಿದ್ದೀನಿ. ಅದನ್ನ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಅದೇ ರೀತಿ ಸ್ವಲ್ಪ ಬಾಡಿದ ತರ ಆದ್ರೆ ಸಾಕು, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಅರಶಿನ ಹುಡಿ, ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಇಷ್ಟು ಮಸಾಲಾ ಪೌಡರ್ಸ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಇದಕ್ಕೆ ಒಂದು ಟೊಮೆಟೊ ಕೂಡ ಉದ್ದಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತೀನಿ. ಅದನ್ನು ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್, ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸ್. ಇಲ್ಲಿ ಸಾಸ್ ಫ್ಲೇವರ್ ಎಲ್ಲ ಇಷ್ಟ ಇಲ್ಲದವರಾದ್ರೆ ನಿಮ್ಗೆ ಇದನ್ನ ಸ್ಕಿಪ್ ಮಾಡ್ಬೋದು. ಆ ಫ್ಲೇವರ್ ಇಷ್ಟ ಇದ್ರೆ ಇದನ್ನ ಹಾಕಿದ್ರೆ ರುಚಿಕರವಾಗಿರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ತರ ಮಾಡ್ತೀನಿ. ನೋಡಿ, ಈ ರೀತಿ. ಇದು ಸ್ವಲ್ಪ ಹೊತ್ತು ಕುದಿಲಿ. ನೋಡಿ, ಇವಾಗೆಲ್ಲ ಕುದಿ ಬಂದು ರೆಡಿ ಆಗಿದೆ. ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ನೂಡಲ್ಸ್ ಇದೆಯಲ್ಲ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಮಸಾಲೆ ಎಲ್ಲ ಈ ನೂಡಲ್ಸ್ಗೆ ಚೆನ್ನಾಗಿ ಎಳ್ಕೋಬೇಕು. ನೋಡಿ, ಇವಾಗ ಫುಲ್ ಆಗಿ ಎಳ್ಕೊಂಡು ನಮ್ಮ ನೂಡಲ್ಸ್ ಇಲ್ಲಿ ರೆಡಿ ಆಗಿದೆ. ನೋಡಿ, ರುಚಿಕರವಾಗಿರುವಂತಹ
ಆರೋಗ್ಯಕರವಾಗಿರುವಂತಹ ನೂಡಲ್ಸ್ ಇಲ್ಲಿ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಆಯ್ತು. ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಅಂತೂ ಸೂಪರ್ ಆಗಿರುತ್ತೆ. ಅಂದ್ರೆ ಉಳಿದಿರುವಂತಹ ಚಪಾತಿ ಹಿಟ್ಟಿನಲ್ಲಿ ಮಾಡಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ನೂಡಲ್ಸ್ ಇಲ್ಲಿ ರೆಡಿ ಆಗಿದೆ. ಇದನ್ನ ಇವತ್ತೇ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.